ಹೇಳೋದು ಅಷ್ಟೇನೆ, ಈ ಬುದ್ಧಿವಂತರ ಮೇಲ್ಗಡೆ ನೀವು ಬುದ್ಧಿವಂತರಾಗಬೇಕಾಗತ್ತೆ. ಈಗ ಏನಂತ ಟೆಕ್ನಿಕಾಲಿಟಿಲಿ ಸರಿ RDPR ನವರು ಇದನ್ನ ಜಾಹೀರಾತು ಕೊಡಬಹುದು, ಆದ್ರೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದಿದ್ದನ್ನೇ ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ಆ ಮಹಾತ್ಮ ಗಾಂಧಿ ಅವರನ್ನೇ ಒಂದು ಕಾರ್ಟೂನ್ ಆಗಿ ಉಪಯೋಗಿಸಿ ಅದನ್ನ ಒಂದು ರೀತಿಯಲ್ಲಿ ಈ ತರದ್ದು ಒಂದು ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಸೃಜನಶೀಲತೆ ಅಂತ ನಾನು ಹೇಳ್ತೀನಿ. ಆದರೆ ಇದ್ರ ಉದ್ದೇಶ ಏನು ಅಂತ ಹೇಳಿದಾಗ ಇಲ್ಲಿ ರಾಜಕೀಯ ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಈ ಇಬ್ಬರೂ ಪಾರ್ಟಿಗಳು, ರಾಜಕೀಯ ಪಕ್ಷಗಳು ರಾಜಕೀಯ ಅಲ್ಲದೆ ಬೇರೆ ಏನು ಮಾಡುವಂಗಿಲ್ಲ. ಯೋಜನೆಯ ಫಲಾನುಭವಿಗಳ ಹಿತದೃಷ್ಟಿಗಿಂತ ಹೆಚ್ಚಾಗಿ ತಮ್ಮ ತಮ್ಮ ಪಾರ್ಟಿ ಅಜೆಂಡಾ ಅದರ ಮೂಲಕ ಸಿಗಬಹುದು ಅಷ್ಟೇ. ಅದಕ್ಕೆ ಅದು ಬಿಟ್ಟು ಜೊತೆಗೆ ಇವ್ರು ಹೇಳೋದೇನಂದ್ರೆ ದ್ವೇಷ ರಾಜಕೀಯ ಮಾಡಬಾರ್ದು ಅಂತ. ದ್ವೇಷ ರಾಜಕೀಯ ಮಾಡಬಾರ್ದು ಅಂತ ಹೇಳಿ ಈ ಪಕ್ಷ ಆಡಳಿತದಲ್ಲಿದ್ದಾಗ ಮಾಡಿದಂತಹ ಕಾನೂನನ್ನು ಇವ್ರು ತೆಗೆಯೋದು, ಇವ್ರು ಬಂದಾಗ ಅವ್ರದನ್ನು ತೆಗೆಯೋದು, ಏನಿದು ಅಂತ ಕೇಳಿದಾಗ ಜನಗಳೇ ನೋಡ್ಬೇಕು ಅಂತ ನನಗೆ ಯಾಕಂದ್ರೆ ಈ ಒಂದು ಈ ಅಕೇಶನ್ ಒಂದು ಅವಕಾಶವನ್ನ ತಗೊಂಡು ಆಪರ್ಚುನಿಟಿ ಉಪಯೋಗಿಸ್ಕೊಂಡು ನಾನು ಹೇಳ್ತೀನಿ ಜನಗಳಿಗೆ, ನೀವು ನೋಡಬೇಕು ಈ ಎರಡೂ ಪಕ್ಷಗಳು, ಎರಡು ಧ್ರುವಗಳಿವೆ ಅನ್ನೋ ಅನಂತ ಅವರ ಪ್ರಶ್ನೆಗೆ ಉತ್ತರ ಜನರಿಗೆ ನಾವು ಇದನ್ನು ನೀವು ನೋಡಿ. ಯಾಕಂದ್ರೆ ಸರ್ಕಾರವಾಗಿ ಕೆಲಸ ಮಾಡಿದ್ ಸರಿನಾ? ನಾನೇನ್ ಹೇಳಿದೆ, ಟೆಕ್ನಿಕಲ್ ಆಗಿ ಸರಿ ಇದೆ, ನಂದು ಅಬ್ಜೆಕ್ಷನ್ ಇಲ್ಲ. RDPR ಡಿಪಾರ್ಟ್ಮೆಂಟ್ ಇಂದ ಏನ್ ಕೊಟ್ಟಿದಾರೋ ಅಡ್ವರ್ಟೈಸ್ಮೆಂಟ್ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ. ಆದ್ರೆ ಇಲ್ಲಿ ಈ ರೀತಿ ಕಂಟೆಂಟ್ ಬಳಸಿರೋದು ಸರಿ ಪ್ರಶ್ನೆ. ಈಗ ನೋಡಿ, ಈ ರೀತಿ ನೋಡಿ, ಒಂದ್ ಸರ್ಕಾರವಾಗಿ ಇಲ್ಲಿ ಸರ್ಕಾರ ಅಂದಿದ ತಕ್ಷಣ ಯಾವ ಪಕ್ಷಗಳು ಬರಲ್ಲ. RDPR ಅಂದಿದ ತಕ್ಷಣ RDPR ಮಿನಿಸ್ಟರ್ ಬರಲ್ಲ, ಅಲ್ಲಿ ಅಧಿಕಾರಿ ಬರ್ತಾರೆ, ಆಯುಕ್ತರು ಬರ್ತಾರೆ, ಸೆಕ್ರೆಟರಿ ಬರ್ತಾರೆ. ಸೆಕ್ರೆಟರಿ ಆಗಿದ್ಕೊಂಡು ಮಹಾತ್ಮ ಗಾಂಧಿ ಅವ್ರನ್ನ ಈ ರೀತಿ ಬಳಸ್ಕೊಳ್ಳೋದು, ಯಾವ್ದೋ ಒಂದು ವ್ಯಕ್ತಿದು ಫೋಟೋ ಹಾಕುವಂತದ್ದು, ಅದನ್ನ ಸಂಗಪ್ಪ ಅಂತ ಬಳಸುವಂತದ್ದು ಸರಿನಾ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಅದಕ್ಕೆ ನಿಮ್ಮ ಉತ್ತರ ಏನಂತಂದ್ರೆ, ಇವಾಗ ನೋಡಿ, ನಾವು ರಾಜೇಗೌಡ್ರೆ ನಿಮ್ಗೆ ನಾನೊಂದು ಒಂದು ಕೆಲಸ ಕೊಡ್ತೀನಿ ಅಂದ್ರೆ, ಇದೊಂದು ಅಡ್ವರ್ಟೈಸ್ಮೆಂಟ್ ಕೊಡಿ ನಮ್ಮ ಪರವಾಗಿ ಅಂತ ಕೊಡ್ತೀವಿ. ಅವಾಗ ಅದ್ರ ಕಂಟೆಂಟ್ ಅನ್ನ ನೀವು ಹೇಗೆ ಮಾಡ್ತೀರಾ, ನಿಮ್ ಕ್ರಿಯೇಟಿವಿಟಿಗೆ ಸಂಬಂಧ ಬಿಟ್ಟಿದ್ದು. ನಾನು ಈ ತರ ಮಾಡ್ತೀನಿ ಅಂದ್ರೆ ತಮಾಷೆಯಾಗಿ ಹೇಳ್ತೀನಿ, ಇನ್ನೊಂದು ರೀತಿಯಲ್ಲಿ ನಾನು ಸೀರಿಯಸ್ ಆಗಿ ಕೊಡ್ತೀನಿ, ಆಮೇಲೆ ನಾನು ಪಿಕ್ಟೋರಿಯಲ್ ಆಗಿ ಕೊಡ್ತೀನಿ, ಟೆಕ್ಸ್ಟ್ ಮೂಲಕ ಕೊಡ್ತೀನಿ. ಇದು ಹೇಗ್ ಕೊಡ್ಬೇಕು, ಹೇಗ್ ಕೊಡಬಾರ್ದು ಅಂತ ನಾನು ನಿರ್ಧರಿಸಿದ ನಿಮಿಷ ರತನ್, ಇದು ದ್ವೇಷದ ಅಡ್ವರ್ಟೈಸ್ಮೆಂಟ್ ಗಳು ಕೊಟ್ಟು ಹೊಸ ಶಕೆ ಬರೀತಾ ಇದ್ದಾರೆ. ನಾಳೆ ಈಗ ಇನ್ನೊಂದು ಪಕ್ಷ ಬಂತು ಅನ್ಕೊಳ್ಳಿ, ಅವರು ಇವ್ರ ವಿರುದ್ಧ ಕೊಟ್ಟಾಗ ಸಮಾಜಕ್ಕೆ ನೀವೇನ್ ಸಂದೇಶ? ಈಗ ಅಧಿಕಾರಿ ಒಬ್ಬ ಇರ್ತಾನೆ, ಅಧಿಕಾರಿ ಜವಾಬ್ದಾರಿ ಇದು. ನಾಳೆ ನಾನು ಕಾಂಗ್ರೆಸ್ ಅವ್ನು ಬರ್ತೀನಿ ಅನ್ಕೊಳ್ಳಿ, ನಾಳೆ ಬಿಜೆಪಿ ಅವ್ನು ಬಂದ, JDS ಅವ್ನು ಬಂದ, ಯಾವ್ದೋ ಒಂದು ಸರ್ಕಾರ ಬಂತು, ಇನ್ನೊಂದು XYZ ಬಂತು. ಆ ಸರ್ಕಾರಗಳು ಬಂದಾಗ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡ್ತೀರಾ ಸರ್ಕಾರಿ ಅಧಿಕಾರಿಗಳು? ಸರ್ಕಾರದ ಪರವಾಗಿ ಕೆಲಸ ಮಾಡ್ತೀರಾ, ಜನತೆ ಪರವಾಗಿ ಕೆಲಸ ಮಾಡ್ತೀರಾ ಅನ್ನೋದು ನನ್ನ ಪ್ರಶ್ನೆ. ನಾನೊಬ್ಬ ಸಾಮಾಜಿಕ ನಾಗರಿಕನಾಗಿ ನನ್ನ ಪ್ರಶ್ನೆ, ನಾನೊಬ್ಬ ಪಕ್ಷದ ವಕ್ತಾರನಾಗಿ ಪ್ರಶ್ನೆ ಕೇಳ್ತಾ ಇಲ್ಲ. ಒಬ್ಬ ನಾಗರಿಕನಾಗಿ ನಾಳೆ ಬಿಜೆಪಿ ಬರ್ತದೆ, ಬಿಜೆಪಿ ಪರವಾಗಿ ನೀನು ಒಬ್ಬ ಕಮಿಷನರ್ ಆಗ್ಲಿ, ಒಬ್ಬ ಸೆಕ್ರೆಟರಿ ಆಗ್ಲಿ, ಅವ್ರ ಪರವಾಗಿ ಕೊಡ್ತೀರಾ? ಸರಿನಾ ಇದು? ನಾನು ಅದನ್ನೇ ನಾನು ಹೇಳ್ತಾ ಇರೋದು ಅದನ್ನೇ. ಏನಂತಂದ್ರೆ ಸರ್, ಈ ಆಡ್ ನನಗೆ ನೋಡಿದಾಗ ಬಹಳ ತಮಾಷೆ ಮತ್ತು ನಗು ಬಂದಿದ್ದೇನಪ್ಪ ಅಂತ ಹೇಳಿದ್ರೆ, ಈಗ ಇಲ್ಲಿ ನಮ್ಮ ರಾಜ್ಯವನ್ನು ಆಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ, ವಿರೋಧ ಪಕ್ಷದಲ್ಲಿರೋದು ಇವರು ಮತ್ತು ಬಿಜೆಪಿ ಅವರು. ಈಗ ಇವ್ರ ಬಗ್ಗೆ ಆಗ್ಲಿ ಅವ್ರ ಬಗ್ಗೆ ಆಗ್ಲಿ ಪಕ್ಷಗಳ ಸಂಬಂಧಪಟ್ಟಂತೆ ನಾವು ಮಾಡಬಹುದು. ಪ್ರಿಯಾಂಕಾ ಖರ್ಗೆ, ಯಾಕಂದ್ರೆ ಅವರು ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ, RSS ರಿಜಿಸ್ಟ್ರೇಷನ್ ಆಗಿದೆಯಾ, RSS ಯಾವ ಸಂಘ, ಅದಕ್ಕೇನಾದ್ರೂ ಲಯಬಿಲಿಟಿ ಇದೆಯಾ, ಅಥವಾ ಅದೇನಾದ್ರೂ ಅಫಿಷಿಯಲಿ ಅದನ್ನ ರೆಕಗ್ನೈಸ್ ಆಗಿದೆಯಾ ಅಂತ ಕೇಳೋಂತವ್ರು ಯಾಕೆ ಬಳಸ್ತೀರಿ ಇಲ್ಲಿ? ಸಂಗಪ್ಪ ಅಂತ ಅವ್ರ ಊರಲ್ಲಿ ಸಾಕಷ್ಟು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು. ಅವರೇ ಸೆಷನ್ ಅಲ್ಲಿ ಕೊಟ್ಟ ಉತ್ತರ. ಅಂದ್ರೆ ಇವರು ಕಾಂಗ್ರೆಸ್ನವರು RSS ಗೆ ಪ್ರಚಾರ ಕೊಡ್ತಾ ಇದಾರೆ, ಇವರು ಕಾಂಗ್ರೆಸ್ನವರು RSS ಗೆ ಪ್ರಚಾರ ಕೊಡ್ತಾ ಇದಾರೆ. ಇವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ನಮ್ಮ ತೆರಿಗೆ ಹಣನ ಖರ್ಚು ಮಾಡಿ ಇವರು ಒಂದು ಕಡೆ RSS ನ ಬೈದಂಗ್ ನಾಟ್ಕಾಡೋದು, ಇನ್ನೊಂದು ಕಡೆ ಅವ್ರಿಗೆ ಪ್ರಚಾರ ಕೊಡೋದು. ಅಲ್ಲ, ಅದೇ ಹೇಳ್ತಾ ಇರ್ತೀವಿ. ಇವಾಗ ನೋಡಿ, ಕೊನೆಗೆ ಏನಂತಂದ್ರೆ ಚಾಪೆ ಕೆಳಗಡೆ ನುಗ್ಗವನ್ನ ಹಿಡಿಯಕ್ಕಾಗೋದಿಲ್ಲ. ನಿಮ್ಗೆ ಏನಂತಂದ್ರೆ, ಈಗ ರಂಗೋಲೆ ಕೆಳಗಡೆ ನೋಡಿ, ಅದಕ್ಕೆ ನಾನು ಜನಗಳ ಮೇಲೆ ಇಡ್ತಾ ಇದ್ದೆ. ಯಾಕಂದ್ರೆ ಇದು ಕರೆಕ್ಟ್, ಟೆಕ್ನಿಕಲಿ ನಾವು ವಿ ಕೆನಾಟ್ ಫೈಂಡ್ ಎನಿ ಫಾಲ್ಟ್ ಇನ್ ಇಟ್. ಯಾಕಂದ್ರೆ RDPR ಇಸ್ ಇದು ಡಿಪಾರ್ಟ್ಮೆಂಟ್ ನೋಡಲ್ ಏಜೆನ್ಸಿ ಟು ಇಂಪ್ಲಿಮೆಂಟ್ ದಿಸ್ ಸ್ಕೀಮ್. ಅದಕ್ಕೂ ಅವ್ರಿಗೆ ಬೇಕಾದಂಗೆ ಅದ್ರ ಬಗ್ಗೆ ಅದು, ಆಮೇಲೆ ಅವ್ರಿಗೆ ಅಂದ್ರೆ ಇದರಲ್ಲಿ ಪ್ರೋಸ್ ಇದೆ, ಕಾನ್ಸ್ ಇದೆ, ಸಾಧಕಗಳಿವೆ, ಬಾಧಕಗಳಿವೆ, ಜನಗಳಿಗೆ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಂದಿನ ಉದ್ದೇಶ ಏನು ಅಂತಂದ್ರೆ, ಅದನ್ನ ಈ ಪ್ರಶ್ನೆನೇ ಇಲ್ಲ. ರಾಜಕೀಯ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ರಾಜಕೀಯ ಮಾಡುತ್ತೆ, ಬಿಜೆಪಿಗೂ ನಾವು ಕೇಳ್ಬೇಕು. ಈಗ
ಮನ್ರೇಗಾ ಅನ್ನುವಂಥದ್ದು ಮಹಾತ್ಮ ಗಾಂಧಿ ಹೆಸರು ತೆಗೆಯುವಂತ ಅವಶ್ಯಕತೆ ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಕೆಲವೊಂದು ಮಾರ್ಪಾಟುಗಳಾಗಿದೆ. ಆ ಮಾರ್ಪಾಟುಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ. ಅದರಲ್ಲಿ ಮೆರಿಟ್ ಇದೆ, ಡಿಮೆರಿಟ್ ಇದೆ. ಆದರೆ ಇವ್ರಿಗೇನಂತ ನೀವು ಹೇಳಿದ್ರಲ್ಲ ಒಂದು ಮಾತು, ನೀವೊಂದು ಮಾತು ಹೇಳಿದ್ರಲ್ಲ, ಇದೇನಂತಂದ್ರೆ ಈ ಸಂಘಪ್ಪ ಅಂತ ಹೇಳಿ ಇದು ಕಾಂಗ್ರೆಸ್ RSS ಗೆ ಒಂದು ಅವಕಾಶ, ಒಂದು ಪ್ರಚಾರ ಮಾಡ್ತಾರೆ. ಅದೇ ತರ ಬಿಜೆಪಿ ಒಂದು ಅಜೆಂಡಾ ಕೊಟ್ಟಿದೆ ಕಾಂಗ್ರೆಸ್ ಅವರಿಗೆ. ಗಾಂಧೀಜಿಯನ್ನ ತೆಗೆದ್ಬಿಟ್ಟು ಗಾಂಧೀಜಿ ಅನ್ನೋದು ಕಾಂಗ್ರೆಸ್ ಸ್ವತ್ತು ಅನ್ನೋ ತರ ಮಾಡ್ದಂಗಾಗಿದೆ. ಈ ತಾಕಲಾಟಗಳು ಈ ಯಾವುದೋ ಒಂದು ಸಂದರ್ಭಕ್ಕೆ ಕಾರಣಕ್ಕೋಸ್ಕರ ಈ ಪೊಲಿಟಿಕಲ್ ಪಾರ್ಟೀಸ್ ಬೇಕಾಗಿದೆ. ಗಾಂಧಿ ಇಬ್ಬರಿಗೂ ಬೇಕಾಗಿಲ್ಲ ಸರ್. ಉದಾಹರಣೆಗೆ ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಸರ್. ನಾನು ರತನ್ ಅವರಿಗೆ ಪ್ರಶ್ನೆ ಕೇಳಬೇಕು. ಈ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಾ ಇದ್ದ ಬಿಜೆಪಿ ನಾಯಕರಿಗೆ ಪ್ರಿಯಾಂಕ್ ಖರ್ಗೆ ಅವರು ಇವತ್ತೊಂದು ಕೌಂಟರ್ ಕೊಟ್ರು. ಕೇವಲ ಹ್ಯಾಪಿ ಬರ್ಡೇ ಮೋದಿಜಿ ಅಂತ ಹೇಳಲಿಕ್ಕೆ ಗುಜರಾತ್ ಸರ್ಕಾರ ಬರೋಬ್ಬರಿ ತನ್ನ ರಾಜ್ಯ ಸರ್ಕಾರದ ಬೊಕ್ಕಸದಿಂದ 8.81 ಕೋಟಿ ರೂಪಾಯಿ 8.81 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಆ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ, ಉತ್ತರ ಕೊಡ್ಲಿ ರತನ್ ಅವರು. ಮೋದಿಜಿ, ನೀವು ಜನರ ಜಾಹೀರಾತು ತಗೊಂತಾ ಇದ್ರ, ಜನರಿಂದ ಜನರ ತೆರಿಗೆಯಿಂದ ನೀವು ಕೊಡ್ತಾ ಇದೀರ ಅಂತ ಅಧ್ಯಕ್ಷರೇ, ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್. 8.81 crore ಫಾರ್ ಸೆಲೆಬ್ರೇಟಿಂಗ್ ಮೋದಿಜಿಸ್ ಬರ್ಡೇ, ಬ್ರೀಚಿಂಗ್ ಆಡ್ ಅಂಡ್ ನ್ಯೂಟ್ರಾಲಿಟಿ ನಾರ್ಮ್ಸ್. ಅವರಿಗೆ ಹ್ಯಾಪಿ ಬರ್ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ 8 ಕೋಟಿ ಕೊಟ್ಟಿದ್ದಾರೆ ಸರ್. ಹ್ಯಾಪಿ ಬರ್ಡೇ ನೀವು ಇದಕ್ಕೆ ಯಾಕೆ ಅಪೋಸ್ ಮಾಡಲಿಲ್ಲ? ಇದನ್ನ ಯಾಕೆ ತಪ್ಪು ಅನ್ಲಿಲ್ಲ? ಇದು ಕೂಡ ರಾಜ್ಯ ಸರ್ಕಾರದ ಅಲ್ಲಿ ಜನರ ತೆರಿಗೆಯ ಬೆವರಿನ ಹಣ. ಅದರಲ್ಲಿ ಹ್ಯಾಪಿ ಬರ್ಡೇ ಮೋದಿಜಿ ಅಂತ ಹೇಳಿ 8 ಕೋಟಿ ಖರ್ಚು ಮಾಡ್ತೀರಿ ಅಂದ್ರೆ ಇದೊಂದು ಆಡ್ ಹೆಚ್ಚ? ಹಂಗಿತ್ತು ಪ್ರಶ್ನೆ. ಸಿದ್ದರಾಮಯ್ಯ ಅವ್ರದ್ದು ಕೊಟ್ಟಿಲ್ವಾ? DK ಶಿವಕುಮಾರ್ ಅವ್ರದ್ದು ಕೊಟ್ಟಿಲ್ವಾ? ಮನಮೋಹನ್ ಸಿಂಗ್ ಅವ್ರದ್ದು ಕೊಟ್ಟಿಲ್ವಾ? ರಾಜೀವ್ ಗಾಂಧಿ ಅವರು ಕೊಟ್ಟಿಲ್ವಾ? ರಾಜ್ಯ ಸರ್ಕಾರ ಇಂದಿರಾ ಗಾಂಧಿ ಅವರು ಕೊಟ್ಟಿಲ್ವಾ? ರಾಜ್ಯ ಸರ್ಕಾರದ ಎಲ್ಲಾ ಸರ್ಕಾರಗಳಿಂದಲೂ ಎಲ್ಲ ಕೊಟ್ಟಿದ್ದಾವೆ. ಪ್ರೈಮ್ ಮಿನಿಸ್ಟರ್ ಯಾರು ಅಧಿಕಾರದಲ್ಲಿದ್ದಾರೆ ಅವರ ಬರ್ಡೇಗೆ ಕೊಟ್ಟಿದ್ದಾರೆ. ಆದ್ರೆ ಎಲ್ಲೂ ಕೂಡ ಯಾರನ್ನು ವ್ಯಂಗ್ಯ ಮಾಡುವಂತದಾಗ್ಲಿ ಅಥವಾ ಏನೊಂದು ಇಂಟೆನ್ಷನ್ ಇದೆ, ಇಂಟೆನ್ಷನ್ ಇಂದ ಹೊರಗಡೆ ಹೋಗಿ ಮಾಡುವಂತ ಕೆಲಸವನ್ನೆಲ್ಲೂ ಮಾಡಿಲ್ಲ. ಯಾವುದೇ ಒಂದು ಪ್ರಪಗಂಡವನ್ನ, ಪಕ್ಷದ ಪ್ರಪಗಂಡವನ್ನ ಪುಷ್ ಮಾಡುವಂತ ಕೆಲಸವನ್ನೆಲ್ಲಾದ್ರೂ ಮಾಡಿದಾರ? ಇಲ್ಲ. ಆವಾಗ ಪ್ರೈಮ್ ಮಿನಿಸ್ಟರ್ ಯಾರಾಗಿರ್ತಾರೆ, ಅದು ಇವಾಗ ಮೋದಿ ಅವರಾಗಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಅದಕ್ಕಿಂತ ಹಿಂದೆ ಮನಮೋಹನ್ ಸಿಂಗ್ ಅವರಾಗಿದ್ರು, ಅವಾಗ ಅವ್ರು ಕೊಟ್ಟಿದ್ರು. ಅದಕ್ಕಿಂತ ಹಿಂದೆ ರಾಜೀವ್ ಗಾಂಧಿ ಅವರು ಕೊಟ್ಟಿದ್ರು, ಇಂದಿರಾ ಗಾಂಧಿ ಅವರು ಕೊಟ್ಟಿದ್ರು, ನೆಹರು ಅವ್ರದ್ದು ಕೊಟ್ಟಿದ್ರು. ಇಲ್ಲಿ ಕರ್ನಾಟಕದಲ್ಲಿ ಇವಾಗ ಸಿದ್ದರಾಮಯ್ಯ ಅವರು ಇದ್ದಾರೆ, ಅವರು ಕೊಟ್ಟಿದ್ದಾರೆ. ಅದಕ್ಕಿಂತ ಹಿಂದೆ ಕೊಡೋದು ಬೇರೆ. ಸರ್ಕಾರದ ಕಡೆಯಿಂದ 8.81 ಕೋಟಿ ಹ್ಯಾಪಿ ಬರ್ಡೇ ಮೋದಿ ಅನ್ನ ಖರ್ಚು ಮಾಡಿದ್ರು. ಬೇಕಿತ್ತಾ ಇದು? ಪ್ರಿಯಾಂಕ್ ಖರ್ಗೆ ಅವ್ರ ಪ್ರಶ್ನೆ. ನೋಡಿ, ಅದು ಬೇಕಿಲ್ಲ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಮಾಡೋದು ಕೂಡ ತಪ್ಪೇ. ಅವರಿಗೂ ಬೇಡ, ಯಾವ ಪಕ್ಷನೂ ಮಾಡೋದು ಬೇಡ, ನಾಳೆಯಿಂದ ಡಿಸೈಡ್ ಮಾಡಬೇಡ ಅಲ್ವಾ? ಆದ್ರೆ ಇಲ್ಲೇನಂತ ಹೇಳಿದ್ರೆ, ಆಯ್ತು ನಿಮ್ಗೆ ವಿಬಿಜಿ ರಾಮ್ಜಿಯಲ್ಲಿ ಏನಾದ್ರೂ ತಪ್ಪು ಲೋಪ ಕಂಡಿದ್ರೆ ಅದ್ರ ಬಗ್ಗೆ ಹೇಳ್ಬೇಕಾಗಿತ್ತು. ಇವಾಗ ನಾನು ನಿಮ್ಗೆ ಒಂದು ಹೇಳ್ತೀನಿ. ಅವಾಗ ಇವರು ಸರ್ ಹೇಳಿದ್ರು ಮನ್ರೇಗಾ ಅಂತ ಹೇಳಿ ಇವರು ಯಾರು ಕಾಂಗ್ರೆಸ್ನವ್ರು ಮಾಡಿದ್ರು, ಬಿಜೆಪಿ ಅವರು ಬಂದು ಚೇಂಜ್ ಮಾಡಿದ್ರು ಅಂತ. ಇದು ತಪ್ಪು ಮೊದಲನೇದಾಗಿ. ಯಾಕಂತ ಹೇಳಿದ್ರೆ ಇದು 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ತಂದ ಯೋಜನೆ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ಅಂತ. ಆವಾಗ ಅವರು 10,000